ಇವತ್ತು ನಾನು ಸ್ಪಾಂಜಿ ಕೇಕ್ ಮಾಡೋದನ್ನು ಹೇಗೆ ಅಂತ ತಿಳಿಸ್ತೀನಿ. ಇಲ್ಲಿ ಮೊದಲು ರವೆ ಅರ್ಧ ಕಪ್ ತೊಗೊಂಡಿದ್ದೀನಿ, ಬ್ರೌನ್ ಶುಗರ್ ಹಾಕ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಫಸ್ಟ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ರವಾನ ಮತ್ತು ಬ್ರೌನ್ ಶುಗರ್ ಹಾಕಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಂತರ ಅರ್ಧ ಕಪ್ ರವಕ್ಕೆ 1 ಕಪ್ಪಷ್ಟು ಹಾಲನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಇದು ರವೆ ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ಹಾಲನ್ನು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ 1-2 ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ. ರವೆ, ಹಾಲು ಮತ್ತು ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಇದಕ್ಕೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಮಿಕ್ಸ್ ಮಾಡೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಇದನ್ನು ಇನೋ ಪೌಡ್ರನ್ನ ತೊಗೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋದು. ಒಂದು ಪಾತ್ರೆಯಲ್ಲಿ ಬಾಳೆ ಎಲೆಯನ್ನು ಹಾಕ್ಕೊಂಡಿದ್ದೀನಿ, ಇದರ ಮೇಲೆ ಸುರಿಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಕಡಾಯಿಯಲ್ಲಿ ಈ ರೀತಿ ಪಾತ್ರೆ ಹಾಕ್ಕೊಳ್ಬೇಕು. ಇದ್ರ ಮೇಲೆ ಈ ಪಾತ್ರೆಯನ್ನು ಹಾಕಿ ಇಡಬೇಕು. ಇದನ್ನು ಹಾಕಿಟ್ಟು 20 ನಿಮಿಷ ಕಾಲ ಬೇಯಿಸಬೇಕು. ಈ ರೀತಿ ಪಾತ್ರೆ ಮುಚ್ಚಿ 20 ನಿಮಿಷ ಕಾಲ ಬೇಯಿಸಬೇಕು. ನೋಡಿ ಫ್ರೆಂಡ್ಸ್, ಸ್ಪಾಂಜಿ ಆಗಿದೆ ಕೇಕ್. ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕೇಕು ಟೇಸ್ಟ್ ಮಾಡಿ ತೋರಿಸ್ತೀನಿ. ರುಚಿಯಾಗಿದೆ. ನೀವು ಕೂಡ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.